ರಿಕವರಿ 10.25 ಕಡಿಮೆ ಇತ್ತಪ್ಪ ಅಂದ್ರೆ ಅವ್ರಿಗೇನು ಬೆಲೆ ಕೊಡ್ತೀರಿ? ಆ್ಯಂಡ್ 11.25 ಮ್ಯಾಗ್ ಇತ್ತಪ್ಪ ಅಂದ್ರೆ ಅವ್ರಿಗೇನು ಬೆಲೆ ಕೊಡ್ತೀರಿ? ಅದು ಸ್ಪಷ್ಟವಾಗಿ ಆದೇಶದಾಗ ಬರ್ಬೇಕದು. ನೀವು ಹೇಳ್ಬಿಟ್ರಪ್ಪ ಅಂದ್ರೆ ನಾಳೆ ಕಡಿಮೆ ರಿಕವರಿ ಕಡಿಮೆ ಬತ್ತಪ್ಪ ಅಂದ್ರೂ ಸಮಸ್ಯೆ ಆಗ್ತದೆ, ಹೆಚ್ಚು ಬತ್ತಂದ್ರೂ ಸಮಸ್ಯೆ ಆಗ್ತದೆ. ಕಡಿಮೆ ಬತ್ತಪ್ಪ ಅಂದ್ರೆ ಕಡಿಮೆ ಕೊಡ್ತಿರೋ, ಏನು ರಿಕವರಿ ಹೆಚ್ಚು ಬತ್ತಪ್ಪ ಅಂದ್ರೆ ಹೆಚ್ಚಿಗೆ ಕೊಡ್ತಿರೋ, ಅದು ನೀವು ಸ್ಪಷ್ಟವಾಗಿ ತಿಳಿಸ್ಬೇಕು. ನಾವು ಹೋರಾಟನ ಕೈ ಬಿಡಂತೇಳಿ ಅವರು ಪೊಲೀಸ್ ಅಧಿಕಾರಿಗಳು ಮನವಿ ಮಾಡಿಕೊಂಡ್ರು ಕೂಡ ನಾವು ಅವ್ರಿಗೆ ಅದು ಅಧಿಕೃತವಾಗಿ ನಮಗೆ ದಾಖಲೆ ಬರುವವರೆಗೂ ಕೂಡ ನಾವು ಹೋರಾಟ ಮುಂದುವರಿಸ್ತೀವಿ ಅಂತ ಹೇಳಿದ್ರು. ನಾವು ಈಗಾಗಲೇ ಅಧಿಕೃತವಾಗಿ ನಮ್ಮೆಲ್ಲ ಮುಖಂಡರ ಜೊತೆಗೆ ಸಭೆ ಮಾಡಿ ನಾವು ಹೋರಾಟವನ್ನ ಈಗ ಮುಂದುವರಿಸ್ತಾ ಇದೀವಿ. ಯಾವುದೇ ಕಾರಣಕ್ಕೂ ನಾವು ಸಂಭ್ರಮಾಚರಣೆ ಮಾಡಂಗಿಲ್ಲ. ಈ ಹೋರಾಟವನ್ನು ಮುಂದುವರಿಸ್ತಾ ಇದೀವಿ. ನಮ್ಮ ರೈತರಿಗೆ, ವಿಜಯಪುರ ಜಿಲ್ಲೆಯ ರೈತರಿಗೆ ಸ್ಪಷ್ಟತೆ ಕೊಡ್ಬೇಕು ಅವರು. ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ, ವಿವಿಧ ಸಂಘಟನೆ, ಪ್ರಗತಿಪರ ಸಂಘಟನೆಗಳು ಕೂಡಿ 4 ದಿನ ಕಬ್ಬು ಬೆಳೆಗಾರ ಹೋರಾಟಕ್ಕಾಗಿ ನಿರಂತರ ಧರಣಿ ಸತ್ಯಾಗ್ರಹ ಮುಂದುವರಿಸಿದ್ವಿ. ಇವತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಒಂದು ಅಧಿಕೃತವಾಗಿ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಫ್ಯಾಕ್ಟರಿ ಮಾಲೀಕರು 50 ರೂಪಾಯಿ ಕೊಡಬೇಕು, ಸರ್ಕಾರ 50 ರೂಪಾಯಿ ಕೊಡ್ಬೇಕಂತ ಹೇಳಿ. ಆದ್ರೆ ನಮ್ಗೆ ಇಲ್ಲಿ ಗೊಂದಲಮಯ ಆಗಿದೆ. ಯಾಕಂದ್ರ ಒಂದು ರಿಕವರಿ ಆಧಾರದ ಮೇಲೆ 11.25 ಇದ್ದವ್ರಿಗೆ ಅದು ಲಾಗು ಆಕೈತಿ ಅಂತಕ್ಕಂಥ ಒಂದು ವಿಚಾರ ಹೇಳಿದ್ದಾರೆ. ಅದಕ್ಕೆ ನಮ್ಗೆ ಇನ್ನ ಗೊಂದಲ ಐತಿ. ನಾಳೆ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಅಧಿಕೃತವಾಗಿ ಇಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ 9.9 ರಿಕವರಿ ಇರೋದ್ರಿಂದ ನಮ್ಗೆ ಲಾಗು ಆಗುತ್ತೋ ಇಲ್ಲೋ ಅನ್ನೋ ನಾವು ಗೊಂದಲದಲ್ಲಿದ್ದೀವಿ. ನಾಳೆ ಅಧಿಕೃತವಾಗಿ ನಮ್ಗೆ ಆದೇಶ ಕಾಪಿಯನ್ನ ತಗೊಂಡು ಬಂದ ಮೇಲೆ ಎಲ್ಲಾ ಸಂಘಟನೆಯ ಎಲ್ಲಾ ಪ್ರಮುಖರನ್ನು ಕರೆದು ಮುಂದೆ ಏನ್ ಮಾಡ್ಬೇಕಂತ ತೀರ್ಮಾನ ಮಾಡ್ಬೇಕಂತ ಡಿಸೈಡ್ ಮಾಡಿದೀವಿ. ಹೀಗಾಗಿ ನಾವು ಅಧಿಕೃತ ಇವತ್ತೇನು ನಾವು ಸತ್ಯಾಗ್ರಹ ಇದು ಮಾಡಿ ಅದನ್ನ ಕಂಟಿನ್ಯೂ ಆಗಿ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ಈ ಮುಖಾಂತರ ಮಾಧ್ಯಮ ಮುಖಾಂತರ ಹೇಳಕ್ಕೆ ಡಾಕ್ಯುಮೆಂಟ್ಸ್ ಇದೆ. ನಾಳೆಗೆ ಅವರು ಪರ್ಸನಲಿ ಹೋರಾಟ ಅದು ದಾಖಲಾತಿಗಳಲ್ಲಿ ಏನಿದೆ ರಿಕವರಿ ಆಧಾರ ಮೇಲೆ ಐತೋ ಅಥವಾ ಬೇರೆ ಹೆಂಗಂದ್ರೆ ಬಿಜಾಪುರ ಜಿಲ್ಲೆಯಲ್ಲಿ ರಿಕವರಿ ಕಡಿಮೆ ಇರೋದ್ರಿಂದ ಅದು ನಮಗೆ ಅನ್ವಯ ಆಗೋದಿಲ್ಲ ಅಂತ ನಮ್ಮ ವಾದ ಐತಿ. ಅದು ಬಂದ ಮೇಲೆ ಏನಂತೇಳಿ ಚರ್ಚೆ ಮಾಡಿ ಮುಂದಿನ ನಿರ್ಣಯ ಕೈಗೊಳ್ತೀವಿ. ನಾಳೆಗೆ ಡಾಕ್ಯುಮೆಂಟ್ ಜೊತೆ ಪೂರ್ಣ ಮಾಹಿತಿ ಅವ್ರು ನಿಮಗೆ ಕೊಡ್ಬೇಕು. ಮತ್ತು ಸರ್, ಈಗ ನೀವು ಇಷ್ಟು ಹೋರಾಟ ಮಾಡಿದ್ದೀರಿ, ಈಗ ಆಗಲೇ ಫುಡ್ ಡಿಸಿ ಅವರು ಬಂದು ನಿಮಗ ಏನೇನು ಭರವಸೆ ಕೊಟ್ಟಿದ್ದಾರೆ? ಫುಡ್ ಡಿಸಿ ಅವರು ಬಂದು CM ಅವರು ಹಿಂಗೆ ಹೇಳಿದ್ದಾರೆ. ಈಗ 50 ಪ್ಲಸ್ 100 ರೂಪಾಯಿ ಅಂತ ಎಲ್ಲಾರ್ಗೆ ಸಾಮಾನ್ಯವಾಗಿ ಸಿಗತೈತೆ ಅಂತ ಅವರು ಹೇಳಿದ್ರು. ಆದ್ರೆ ನಾವು ಅಧಿಕೃತವಾಗಿ ನಮ್ಗೆ ಬರೋವರೆಗೆ ನಾವು ಒಪ್ಪೋದಿಲ್ಲ. ಯಾಕಂದ್ರೆ ಇವತ್ತು ಹೇಳ್ಬೋದು ಮತ್ತು ನಾಳೆ ಇದು ಆಗ್ಬೋದು. ನಮ್ಮ ಕಡೆ ಒಂದು ಯಾವ್ದಾದ್ರು ದಾಖಲೆ ಇದ್ರೆ ನಾವು ಕೇಳಕ್ ಅದಕ್ಕೆ ಇದು ಇರ್ತೈತಲ್ಲ ಅಂತೇಳಿ ನಾವು ಅದಕ್ಕೆ ನಮ್ಮ ಫುಡ್ ಡಿಸಿ ಅವರಿಗೆ ನಾವು ಹೋರಾಟನ ಕೈ ಬಿಡಂತೇಳಿ ಅವರು ಪೊಲೀಸ್ ಅಧಿಕಾರಿಗಳು ಮನವಿ ಮಾಡ್ಕೊಂಡ್ರು ಕೂಡ ನಾವು ಅವ್ರಿಗೆ ಅದು ಅಧಿಕೃತವಾಗಿ ನಮಗೆ ದಾಖಲೆ ಬರೋವರೆಗೂ ಕೂಡ ನಾವು ಹೋರಾಟ ಮುಂದುವರಿಸ್ತೀವಿ ಅಂತ ಹೇಳಿದ್ರು. ನಿಮ್ಮ ಫೈನಲ್ ಡಿಸಿಷನ್ ನಿಮ್ಮ ಹೋರಾಟ ಮುಂದುವರಿತೇವೆ. ಇವತ್ತಿನ ದಿನ ನಮ್ಮ ಕರ್ನಾಟಕ ಸರ್ಕಾರ ರೈತರ ಹೋರಾಟಕ್ಕೆ ಮಣಿದು ಇವತ್ತೊಂದು ಆದೇಶ ಮಾಡ್ಯಾರ. ಏನು ಮಾಡ್ಯಾರಪ್ಪ ಅಂದ್ರೆ 10.25 ರಿಕವರಿ ಇತ್ತಪ್ಪ ಅಂದ್ರೆ 3100 ಬೆಂಬಲ ಬೆಲೆ ಕಾರ್ಖಾನೆಯವರಿಂದ 50, ಸರ್ಕಾರದಿಂದ 50 ಅಂತೇಳಿ. ಇನ್ನೊಂದು ರಿಕವರಿ 11.25 ಇತ್ತಪ್ಪ ಅಂದ್ರೆ ಅದಕ್ಕೆ 3200 ಬೆಂಬಲ ಬೆಲೆ 50, ಸರ್ಕಾರದಿಂದ 50, ಕಾರ್ಖಾನೆಯವರಿಂದ 50 ಅಂತ ಹೇಳ್ಯಾರ. ನಮಗೆ ಪ್ರಶ್ನೆ ಏನದಪ್ಪ ಅಂದ್ರೆ ರಿಕವರಿ 10.25 ಕಡಿಮೆ ಇತ್ತಪ್ಪ ಅಂದ್ರೆ ಅವ್ರಿಗೇನು ಬೆಲೆ ಕೊಡ್ತೀರಿ? ಆ್ಯಂಡ್ 11.25 ಮ್ಯಾಗ್ ಇತ್ತಪ್ಪ ಅಂದ್ರೆ ಅವ್ರಿಗೇನು ಬೆಲೆ ಕೊಡ್ತೀರಿ? ಅದು ಸ್ಪಷ್ಟವಾಗಿ ಆದೇಶದಾಗ ಬರ್ಬೇಕದು. ನೀವು ಹೇಳ್ಬಿಟ್ರಪ್ಪ ಅಂದ್ರೆ ನಾಳೆ ಕಡಿಮೆ ರಿಕವರಿ ಕಡಿಮೆ ಬತ್ತಪ್ಪ ಅಂದ್ರೂ ಸಮಸ್ಯೆ ಆಗ್ತದೆ, ಹೆಚ್ಚು ಬತ್ತಂದ್ರೂ ಸಮಸ್ಯೆ ಆಗ್ತದೆ. ಕಡಿಮೆ ಬತ್ತಪ್ಪ ಅಂದ್ರೆ ಕಡಿಮೆ ಕೊಡ್ತಿರೋ, ಏನು ರಿಕವರಿ ಹೆಚ್ಚು ಬತ್ತಪ್ಪ ಅಂದ್ರೆ ಹೆಚ್ಚಿಗೆ ಕೊಡ್ತಿರೋ, ಅದು ನೀವು ಸ್ಪಷ್ಟವಾಗಿ ತಿಳಿಸ್ಬೇಕು. ನೀವು ಸ್ಪಷ್ಟವಾಗಿ ತಿಳಿಸಿ ಅದನ್ನ ಆದೇಶ ಕೊಡ್ರಪ್ಪ ಅಂದ್ರೆ ಅವಾಗ ನಮ್ಮ ಹೋರಾಟ ಹಿಂಪಡಿತೀವಿ. ಅಲ್ಲಿ ತನಕ ಹೋರಾಟ ಮುಂದುವರಿತೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಉಪಾಧ್ಯಕ್ಷರು ಬಸವರಾಜ ತಾಳಿಕೋಟೆ, ವಿಜಯಪುರ. ರಾಜ್ಯದಲ್ಲಿ ಈಗಾಗಲೇ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರದಲ್ಲಿ ಸುಮಾರು ಕಳೆದ 9 ದಿನಗಳಿಂದ ಲಕ್ಷಾಂತರ ರೈತರು ಅಲ್ಲೇ ಅಹೋರಾತ್ರಿ ಧರಣಿ ಮಾಡೋದ್ರ ಮುಖಾಂತರ ಸರ್ಕಾರ ಇತ್ತ ಕಡೆ ಗಮನ ಹರಿಸುವಂತ ಮಾಡಿತ್ತು. ಆ ನಿಟ್ಟಿನೊಳಗ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಚನ್ನಪ್ಪ ಪೂಜಾರಿ ಅವರ ಒಂದು ಮಾರ್ಗದರ್ಶನದಂತೆ ನಾವು ಕೂಡ ಕಳೆದ 4 ದಿನಗಳಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸೇರಿದಂತೆ ಈ ಜಿಲ್ಲೆಯ ಎಲ್ಲ ಸಮಸ್ತ ರೈತ ಸಂಘಟನೆಗಳ ಒಕ್ಕೂಟದ ವತಿಯಿಂದ, ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ವಿಜಯಪುರದಲ್ಲಿ ಕೂಡ ಅಹೋರಾತ್ರಿ ಧರಣಿಯನ್ನ ಕೈಗೊಂಡಿದ್ದೆವು. ಇಲ್ಲಿ ಹಲವಾರು ಮಠಾಧೀಶರು ಕೂಡ ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ರು. ಅದೇ ರೀತಿಯಾಗಿ ಹಲವಾರು ದಲಿತ ಪರ ಇರ್ಬೋದು, ಮಹಿಳಾ ಪರ, ಕಾರ್ಮಿಕ ಪರ ಎಲ್ಲ ಸಂಘಟನೆಯ ಮುಖಂಡರು ಕೂಡ ಈ ಒಂದು ಹೋರಾಟಕ್ಕ ಬೆಂಬಲವನ್ನು ಸೂಚಿಸಿ ಈ ಒಂದು ವೇದಿಕೆಯ ಸ್ಥಳಕ್ಕೆ ಬಂದು ಅವರು ಕೂಡ ನಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ಮಾತನಾಡಿದ್ರು. ಇವತ್ತಿನ ದಿನ ಈ ಎಲ್ಲಾ ಹೋರಾಟವನ್ನ ವಿಜಯಪುರ, ಬಾಗಲಕೋಟ ಹಾಗೂ ಬೆಳಗಾವದ ಹೋರಾಟದ ದೀರ್ಘ ಸ್ವರೂಪ ಮುಂದಿನ ರೂಪಕ್ಕ ಇನ್ನೇನು ಹೋಗ್ತದಂತಂದ್ರ
ಮಾನ್ಯ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಂತ MB ಪಾಟೀಲ್ ಕಳಿಸಿದ್ರು. ಇನ್ನು ಗುರ್ಲಾಪುರ ಕ್ರಾಸ್ ನಲ್ಲಿ HK ಪಾಟೀಲ್ ಕಳಿಸಿ ಸಂಧಾನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಆದ್ರ ನಮ್ಮ ಎಲ್ಲಾ ಬೇಡಿಕೆಗಳನ್ನ ಅವ್ರು ಯಾರು ಕೂಡ ಈಡೇರಿಸಿನ ಅಂತ ಹೇಳಿಲ್ಲ. ಸರ್ಕಾರ ಮಟ್ಟದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಸಭೆ ಮಾಡಿ ನಾವೇನಾದ್ರು ಮುಂದಿನ ನಿರ್ಣಯ ಕೈಗೊಳ್ತೀವಿ ಅಂತ ಅವ್ರು ಹೇಳಿದ್ರು. ಅದೇ ರೀತಿಯಾಗಿ ನಿನ್ನೆ ಶಿವಾನಂದ ಪಾಟೀಲ್ ಕೂಡ ಗುರ್ಲಾಪುರಕ್ಕೆ ಬಂದು ಅವರು ರೈತರ ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ಇಂದು ನಾವೇನಾದ್ರು ಮುಖ್ಯಮಂತ್ರಿಗಳ ಜೊತೆ ಸಭೆ ಮಾಡ್ತೀವಿ, ನೀವೆಲ್ಲ ರೈತ ಮುಖಂಡರು ಒಂದ್ 10-20 ಜನ ಬರ್ರಿ ಅಂತ ಹೇಳಿದ್ರು. ಆ ನಿಟ್ಟಿನೊಳಗ ವಿಜಯಪುರದಿಂದ ಕೂಡ ನಮಗೊಂದು 4-5 ಜನ ಪ್ರಮುಖ ರೈತ ಮುಖಂಡರಿಗೆ ಆಮಂತ್ರಣ ಕೊಟ್ಟಿದ್ರು ಜಿಲ್ಲಾಡಳಿತದಿಂದ. ಇನ್ನು ಅದೇ ರೀತಿಯಾಗಿ ಬೆಳಗಾವದಾಗ ಒಂದು 20 ಜನ, ಬಾಗಲಕೋಟದಾಗ ಒಂದು 20 ಜನ ಕೊಟ್ಟಿದ್ರು. ನಾವು ಈಗಾಗಲೇ ಹೋಗ್ಬೇಕಂತ ತಯಾರಿ ಮಾಡ್ಕೊಂಡಿದ್ದೇವೆ. ಹಿಂದಗಡೆ ನಮ್ಮ ಎಲ್ಲ ರೈತ ಮುಖಂಡರು ಅಲ್ಲಿ ಹೋದ್ರ ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾವ ರೈತ ಮುಖಂಡರು ಕೂಡ ಒಂದಿಷ್ಟು ಗಣನೆಗೆ ತೆಗೆದುಕೊಳ್ಳಲ್ಲ, ತಮ್ಮದೇ ಆದಂತ ಒಂದು ಇದ್ರೊಳಗೆ ಇರ್ತಾರೆ. ಅದಕ್ಕೆ ನಾವು ಯಾರು ಹೋಗೋದು ಬೇಡ ಅಂತ ಹೇಳಿ ಬೈಕಾಟ್ ಮಾಡಿದೆವು. ಅರ್ಧ ದಾರಿಗೆ ಹೋದಂತರು ಕೂಡ ಹೊಳೆ ಬಂದು ನಮ್ಮ ಹೋರಾಟದಲ್ಲಿ ಮತ್ತೆ ಮುಂದುವರಿಸಿದ್ವು. ಆ ಸಂದರ್ಭದಲ್ಲಿ ಇವತ್ತಿನ ದಿನ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಸಭೆಯನ್ನು ತಗೋತಾರೆ ಎಲ್ಲಾ ಕಾರ್ಖಾನೆ ಮಾಲೀಕರೊಂದಿಗೆ ಹಾಗೂ ಕೆಲವೊಂದಿಷ್ಟು ಆಯ್ದ ರೈತ ಮುಖಂಡರು ಹೋಗಿದ್ರು. ಇನ್ನು ಉಳಿದವರಿಗೆಲ್ಲ ವರ್ಚುವಲ್ ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಸಭೆ ತಗೊಂಡು ಯಾವ್ಯಾವ ರೀತಿ ಏನೇನು ಸಮಸ್ಯೆಗಳದಾವ ಯಾವ ರೀತಿ ಬಗೆಹರಿಸಬೇಕಂತ ಹೇಳಿ ಅವರು ಸುದೀರ್ಘವಾಗಿ ಒಂದಿಷ್ಟು ಡಿಸ್ಕಷನ್ ಮಾಡಿ ಇಂದು ಸಾಯಂಕಾಲ 5:30-6 ಗಂಟೆಗೆ ಅವ್ರ ಏನೋ ಒಂದು ರಿಸಲ್ಟ್ ಕೊಡ್ತಾರ. ಏನಪ್ಪಾ ಅಂತಂದ್ರೆ 11.25 ಅಂದ್ರೆ 2.5 ರಿಕವರಿ ಇದ್ದಂತ ಎಲ್ಲಾ ಬೆಳೆಗಳಿಗೆ 3,200 ರೂಪಾಯಿ ಅಧಿಕೃತವಾಗಿ ಘೋಷಣೆ ಮಾಡಿ, ಇನ್ನು ಕಾರ್ಖಾನೆ ಮಾಲೀಕರು ಇನ್ನೂ ಹೆಚ್ಚುವರಿ 50 ರೂಪಾಯಿ ಕೊಡಬೇಕು. ಅದು ಸರ್ಕಾರದಿಂದ ನಾವು 50 ರೂಪಾಯಿ ಕೊಡ್ತೀವಿ, ಒಟ್ಟಾಗಿ 3,300 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರ. ಅಲ್ಲಿ 3,200 ರೂಪಾಯಿ ಐತಿ, ಅದು 14 ದಿವಸದಾಗ ಕೊಡಬೇಕು. ಇನ್ನು 50 ರೂಪಾಯಿ ಸರ್ಕಾರದಿಂದ ಬರೋದು ಮತ್ತು 50 ರೂಪಾಯಿ ಕಾರ್ಖಾನೆದಿಂದ ಬರೋದು 6 ತಿಂಗಳ ನಂತರ ಕೊಡ್ತೀವಿ ಅಂತ ಹೇಳ್ತಾರೆ. ಅದಾದ ನಂತರ ಕೆಲವೊಂದಿಷ್ಟು ಗೊಂದಲಗಳು ಸೃಷ್ಟಿ ಆಯ್ತು. ನಮ್ಮ ವಿಜಯಪುರ ಜಿಲ್ಲೆಯನ್ನ ಸಂಪೂರ್ಣವಾಗಿ ಕಡೆಗಣನೆ ತಗೊಂಡಿಲ್ಲ. ಅಲ್ಲಿ ಮಾತಾಡುವಂತ ವೇಳೆಯಲ್ಲಿ ಕೇವಲ ಬರೀ ಬೆಳಗಾವ್ ಅಂತ ಮಾತಾಡಿದ್ರು. ಕೆಲವೊಂದು ಸಂದರ್ಭ ಬಾಗಲಕೋಟೆ ಮಾತಾಡಿದ್ರು. ವಿಜಯಪುರ ಜಿಲ್ಲೆಯನ್ನ ಸಂಪೂರ್ಣವಾಗಿ ಮರೆತು ಹೋಗಿದ್ರು. ಯಾಕಂತಂದ್ರೆ ಇಲ್ಲೇನು ಹೋರಾಟ ಅವ್ರ ಕಣ್ಣಿಗೆ ಕಾಣಲಾಗಿರುವ ಅಥವಾ ಈ ಭಾಗದ ರೈತರ ಆಧಾರ ಇಲ್ಲ ಅಂತ ತಿಳ್ಕೊಂಡಿರೋದು ಪ್ರಶ್ನೆ ಐತೆ ನಮ್ಗ. ಆಮೇಲೆ ಮೇಲಾಗಿ ದೊಡ್ಡ ಪೋಸ್ಟ್ ನಲ್ಲಿ ಇರುವಂತ ಸಕ್ಕರೆ ಸಚಿವರು ಕೂಡ ನಮ್ಮವರೇ ಇದಾರ, ನಾವೇ ಮತದಾನ ಹಾಕಿ ಕಳಿಸಿದ್ದೇವೆ ಅವರಿಗೆ. ಅವ್ರು ಒಟ್ಟೆ ಒಂದು ಸೌಜನ್ಯಕ್ಕೂ ಕೂಡ ವಿಜಯಪುರದ ಒಂದು ರೈತರ ಪ್ರಶ್ನೆ ಕೂಡ ಎತ್ತಲಿಲ್ಲ. ಇಲ್ಲಿ ಕೂಡ 10 ಸಕ್ಕರೆ ಕಾರ್ಖಾನೆಗಳಿದಾವ. ಸುಮಾರು 3-4 ಲಕ್ಷ ಎಕರೆ ಕಬ್ಬನ್ನು ಬೆಳೆಯಲಾಕತ್ತೀವಿ. ಸಾವಿರಾರು ರೈತ ಕುಟುಂಬಗಳು ಇದನ್ನೇ ಅವಲಂಬನೆ ಮಾಡಿದ್ರು. ಆದ್ರೆ ಅದು ಯಾವ್ದು ಕೂಡ ಹೇಳಿಲ್ಲ. ಇನ್ನು ನಮಗೆ ಕೆಲವೊಂದಿಷ್ಟು ಗೊಂದಲಗಳು ಸೃಷ್ಟಿ ಆದವು. 11.25 ರಿಕವರಿ ಬೇಕೇ ಬೇಕೋ ಹೆಂಗೋ ನಮ್ದು ಕೆಲವೊಂದು ಏನಂದ್ರೆ ಇಲಾಖೆಯವರು 9.8 ಅದ ಅಂತ ಅವ್ರು ಹೇಳಕತ್ತಾರ. ಆದ್ರೂ ಕೂಡ ಕೃಷ್ಣಾ ನದಿ ನೀರು ಅತ್ಯಂತ ಸ್ವೀಟ್ ಅದ, ಭೀಮಾ ನದಿಯಲ್ಲಿ ಕೂಡ ಅತ್ಯಂತ ಒಳ್ಳೆ ಮಣ್ಣು ಅದ. ನಾವು ಅಧಿಕೃತವಾಗಿ ನೀವು ಏನಾದ್ರು ಇಳುವರಿಯನ್ನು ಚೆಕ್ ಮಾಡ್ರಿ, ಇಲ್ಲ ಈ ರೀತಿ ಇಳುವರಿಯಿಂದ ಮೋಸ ಆಯ್ತಪ್ಪ ಅಂತಂದ್ರೆ ನಮ್ಗೆ ರೇಟ್ ಬರಂಗಿಲ್ಲ ನಾವು ಪದೇ ಹೇಳ್ಕೊಟ್ ಬಂದಿದ್ದೇವೆ. ಆ ನಿಟ್ಟಿನೊಳಗೆ ಇವತ್ತಿನ 9.8 ಅಂತ ಅವ್ರು ಹೇಳಕತ್ತಾರ. ಮತ್ತೆ ನಮಗ್ ಸಮಸ್ಯೆ ಆಯ್ತು. ಏನಪ್ಪಾ ಅಂತಂದ್ರ ಈಗ 11.25 ಇದ್ರೆ 3,200 ಕೊಡ್ತೀನಿ ಅಂತ ಹೇಳಕತ್ತಾರ ಅವರು. ಮತ್ತೆ ಈಗ 10ಕ್ಕಿಂತ ಕೆಳಗಿದ್ರೆ ಎಷ್ಟು ಅನ್ನೋದು ಗೊತ್ತಾಗಲಿಲ್ಲ, ಅಥವಾ 12ಕ್ಕಿಂತ ಮ್ಯಾಲ ರಿಕವರಿ ಬಂತಂದ್ರೆ ಎಷ್ಟು ಆಗ್ತದೆ ಅನ್ನೋದು ಹೇಳಿಲ್ಲ ಅವರು. ಈ ರೀತಿ ಗೊಂದಲಮಯ ಆದಂತ ಸಂದರ್ಭದಲ್ಲಿ ನಾವು ಈಗಾಗಲೇ ಅಧಿಕೃತವಾಗಿ ನಮ್ಮೆಲ್ಲ ಮುಖಂಡರೊಂದಿಗೆ ಸಭೆ ಮಾಡಿ ನಾವು ಹೋರಾಟವನ್ನ ಈಗ ಮುಂದುವರಿಸ್ತಾ ಇದೀವಿ. ಯಾವುದೇ ಕಾರಣಕ್ಕೂ ನಾವು ಸಂಭ್ರಮಾಚರಣೆ ಮಾಡಂಗಿಲ್ಲ. ಈ ಹೋರಾಟವನ್ನು ಮುಂದುವರಿಸ್ತಾ ಇದೀವಿ. ನಮ್ಮ ರೈತರಿಗೆ, ವಿಜಯಪುರ ಜಿಲ್ಲೆಯ ರೈತರಿಗೆ ಸ್ಪಷ್ಟತೆ ಕೊಡ್ಬೇಕು. ಅವರು ನಮ್ಮ ವಿಜಯಪುರ ಜಿಲ್ಲೆಯ ಯಾವ ಕಾರ್ಖಾನೆಗೆ ಎಷ್ಟೆಷ್ಟು ಹಣಕಾಸಿನ ಒಂದು ದುಡ್ಡು ಕೊಡ್ತೀವಿ ಅಂತ ಆಗ್ಬೇಕು. ಆಮೇಲೆ ಅದೇನು ಅವ್ರ 55 ರೂಪಾಯಿ ಕಾಂಪೋಸಿಷನ್ ಹೇಳಲ್ಲ, ಅದನ್ನ ಯಾವಾಗ ಕೊಡ್ತೀರಿ ಮತ್ತು ಅದನ್ನ ಸಂಪೂರ್ಣ ಪ್ರಮಾಣದ ಕೊಡ್ತೀರೋ ಕೊಡಲ್ಲ ಅಂತ ಕೂಡ ತಿಳಿಸ್ಬೇಕು. ಇಷ್ಟೆಲ್ಲ ಆದೇಶ ಹೊರಡಿ ಬಂದ ನಂತರ ನಮ್ಮೆಲ್ಲ ರೈತ ಮುಖಂಡರು ಕೊಡ್ಕೊಂಡು ಈ ಹೋರಾಟಕ್ಕೆ ಒಂದು ಇತಿಶ್ರೀ ಹಾಡ್ತೀವಿ. ಇಲ್ಲಪ್ಪ ಅಂತಂದ್ರೆ ನಾಳೆ ಸಾಯಂಕಾಲ 7ರ ಒಳಗೆ ಅವ್ರಿಗೆ ಗಡುವು ಕೊಟ್ಟಿದೀವಿ. ಈಗಾಗಲೇ ಅದು ಮುಂದಿನ ಹಂತವಾಗಿ ನಾವೇನದ ರಾಜ್ಯ ಹೆದ್ದಾರಿಯನ್ನು ತಡೆದು ನಾವು ಬಂದ್ ಮಾಡಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಮಾಡ್ಕೊತಾ ಇದೀವಿ. ಈ ಕೂಡಲೇ ಸಂಬಂಧಪಟ್ಟಂತ ಜಿಲ್ಲಾಡಳಿತ ಇರಬಹುದು, ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸಕ್ಕರೆ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳು ಈ ವಿಶೇಷವಾಗಿ ವಿಜಯಪುರ ಜಿಲ್ಲೆಯ ಕಬ್ಬು ಬೆಳೆಗಾರರ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಿ ಈ ಕೂಡಲೇ ಅದನ್ನ ಅಧಿಕೃತವಾದಂತಹ ಆದೇಶ ಪ್ರತಿಯನ್ನ ನಮಗೆ ನಾಳೆ ಈ ಹೋರಾಟದ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿಯವರು ಬರ್ಬೋದು ಅಥವಾ ಶಿವಾನಂದ ಪಾಟೀಲ್ ಬಂದು ಕೊಟ್ರಪ್ಪ ಅಂತಂದ್ರೆ ನಾವು ಈ ಹೋರಾಟವನ್ನು ಹಿಂಪಡಿತೀವಿ. ಇಲ್ಲಪ್ಪ ಅಂತಂದ್ರೆ ಯಥಾ ಪ್ರಕಾರ ಮುಂದಿನ ಒಂದು ಹೋರಾಟಕ್ಕೆ ನಾವೆಲ್ಲರೂ ಕೂಡ ಸಜ್ಜಾಗ್ತೀವಿ ಅಂತ ಹೇಳಿ ಸಂದರ್ಭ ಹೇಳ್ತೇವೆ. ಬೆಳಿಬೇಕಪ್ಪ ಅಂದ್ರೆ ಪರಿಹಾರ ಹೋಗ್ಬೇಕಪ್ಪ ಅಂದ್ರೆ ಬೀದಿಗೆ ಬಂದು ಹೋರಾಟ ಮಾಡ್ಬೇಕು. ಹೋರಾಟ ಮಾಡ್ಬೇಕಪ್ಪ ಅಂದ್ರೆ ನೀವು 8 ದಿನ 9 ದಿನ ಒಳಗೊಂದು ಸಲ ವರ್ಷ ರೈತೇ ಬಿಟ್ಟಿರೋದು. ಅದರಿಂದ ಒಂದು ಕುಟುಂಬ ಬಿಟ್ಟು ಬಂದು ರೋಡ್ ಮೇಲೆ ಇರ್ಬೇಕಪ್ಪ ಅಂದ್ರೆ ಭಾಳ ಕಷ್ಟ ಅನ್ಸುತ್ತೆ. ಸರ್ಕಾರಕ್ಕೆ ಮುಖಾಂತರ ಒಂದು ಮನವಿ ಮಾಡ್ಕೋತೀವಿ. ಈ ದೇಶದ ಬೆನ್ನೆಲುಬು ರೈತರಿಗೆ ನೀವು ಯಾವತ್ತೂ ಸ್ಪಂದನೆ ಆದಷ್ಟು ಬೇಗ ಮಾಡ್ಬೇಕು. ಯಾಕಪ್ಪ ಅಂದ್ರೆ ಕೆಲವೊಂದು ಏನೇ ಮಾಡ್ತಿದ್ದೆ ನೋಡಂಬಿಡು ಎಷ್ಟು ದಿನ ಕೂಡ್ತಾರೋ ಲೆಕ್ಕಕ್ಕಿದ್ರಿ. ಎಷ್ಟು ದಿನ ಕೂಡ್ತಾರೆ ಇವರು. ಈಗ 8 ದಿನ 10 ದಿನ ಇಟ್ಟರೆ 50,000 ಜನ ಸೇರಿ ಒಂದೇ ಕಡೆ ಇರೋದ್ರಿಂದ ಎಷ್ಟು ಸಮಸ್ಯೆ ಆಗ್ತದೆ. ನಿಮ್ಮ ಸಿಬ್ಬಂದಿಗಳಿಗೆ ಕೇಳಿದ್ರೆ ನಾವು ಹೈರಾಣ ಆಗೋದಂತೆ ಅವರು ಹೈರಾಣ ಆಗುತ್ತೆ. ಇಲ್ಲಿ ಬರೀ ನಾವು ಸ್ವಲ್ಪ ಜನ ಇದೀವಿ, ಸಿಬ್ಬಂದಿಗಳು ನಮ್ಕಿನ ಜಾಸ್ತಿ ಇರ್ತಿದ್ರು. ಅವ್ರು ಹೇಳ್ತಿದ್ರು ಪ್ರತಿಯೊಂದು ಈಗ ನಾವು ಏನು ಹಕ್ಕು ಪಡ್ಕೋಬೇಕಪ್ಪ ಅಂದ್ರೆ ಹೋರಾಟ ಮುಖಾಂತರಪ್ಪ ಹೋರಾಟ ಮಾಡೋದು ಅನಿವಾರ್ಯ ಇರ್ಲದು. ಬಟ್ ನಮ್ಮ ಸ್ವತಂತ್ರ ಸಿಕ್ಕ ನಂತರನೂ ಪದೇ ಬೀದಿಗಿಳಿದೆ ನಾವು ಹೋರಾಟ ಮಾಡ್ಬೇಕಪ್ಪ ಅಂದ್ರೆ ಇದು ಯಾಕೋ ಕಷ್ಟ ಆಗ್ತದೆ. ದಯವಿಟ್ಟು ಸರ್ಕಾರ ಯಾವುದೇ ಬರ್ಲಿಕ್ಕೆ ಬಂದಾಗ ನೀವು ನಮ್ಮ ನೀವೇ ಜಿಲ್ಲಾಧಿಕಾರಿಗಳ ಫೈನಲ್ ಏನಾದರೂ ಹೋರಾಟ ಯಾವುದೇ ಮಾಡಲಿ. ಇವತ್ತು ನೋಡ್ರಿ ಮುಂದೆ ಕೂತವ್ರು 50 ದಿನ ಆಯ್ತು. ಯಾವುದೇ ಹೋರಾಟಗಾರ ಇವತ್ತು ರೈತರೇ ಇರಲಿ,
ವಿದ್ಯಾರ್ಥಿಗಳು ಯಾರೇ ಹೋರಾಟಗಾರ ಇದ್ರು ಅವ್ರಿಗೆ ಸ್ವಲ್ಪ ಸ್ಪಂದನೆ ಮಾಡೋದು ಜಲ್ದಿ ಆಗ್ಬೇಕಂತೇಳಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮನವಿ. ಎಲ್ಲ ರೈತ ಬಾಂಧವರಿಗೂ ಕೂಡ ನನ್ನ ನಮಸ್ಕಾರಗಳು. ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಸುಮಾರು 8-9 ದಿನಗಳ ಕಾಲ ಈ ಒಂದು ತಮ್ಮ ಬೇಡಿಕೆಗೋಸ್ಕರ ಎಲ್ಲ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿರುವ ಗುಡ್ಲಾಪುರ ಕ್ರಾಸ್ ಆಗಿರ್ಬೋದು ಅಥವಾ ವಿವಿಧ ಬೆಳಗಾವಿ, ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಗಳ ಪ್ರತಿಯೊಂದು ತಾಲೂಕಿನಲ್ಲಿ ಕೂಡ ನಮ್ಮ ಬೇಡಿಕೆಗಳು ಏನಿದ್ದಾವೆ ಅದ್ರ ಬಗ್ಗೆ ಎಲ್ಲ ನಮ್ಮ ಜಿಲ್ಲಾಡಳಿತದಿಂದ ಹಿಡಿದು ರಾಜ್ಯ ಸರ್ಕಾರದವರೆಗೂ ಕೂಡ ತಮ್ಮೆಲ್ಲ ಸಮಸ್ಯೆಗಳು, ತಮ್ಮ ಬೇಡಿಕೆಗಳು ಏನಿದಾವಲ್ಲ ಅದನ್ನೆಲ್ಲ ಸರ್ಕಾರವು ಕೂಡ ಬಹಳಷ್ಟು ಏನಂತಂದರೆ ಪರ್ಸ್ನಲ್ ಆಗಿ ಇದನ್ನು ಅಟೆಂಡ್ ಮಾಡಿದ್ದಕ್ಕೆ ಇವತ್ತಾಗಿರೋ ಬೆಳವಣಿಗೆಗಳೇ ಸಾಕ್ಷಿ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಸುಮಾರು 2-3 ದಿನಗಳಿಂದ ಕಂಟಿನ್ಯೂಸ್ ಆಗಿ ನಮ್ಮ ಈ ಒಂದು ಬಿಜಾಪುರಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಆಗಮಿಸಿದರು ಮತ್ತು ಬಾಗಲಕೋಟೆಯಲ್ಲಿ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಗುರ್ಲಾಪುರ ಕ್ರಾಸಲ್ಲಿ ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಮತ್ತು ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬರು, ಮಾನ್ಯ ಜಾರಕಿಹೊಳಿ ಸಾಹೇಬರು ಎಲ್ಲರೂ ಕೂಡ ಆಗಮಿಸಿ ತಮ್ಮ ಒಂದು ಬೇಡಿಕೆಗಳು ಏನಿದಾವೆ ಅನ್ನೋದ್ರ ಬಗ್ಗೆ ಭಾಳಷ್ಟು ಶಾಂತ ರೀತಿಯಿಂದ ಆಲಿಸಿ ಇವತ್ತು ಬೆಳಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಒಂದು ತುರ್ತು ಸಭೆಯಲ್ಲಿ ಎಲ್ಲ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಮತ್ತು ರೈತ ಮುಖಂಡರ ಒಂದು ಸಭೆಯನ್ನು ಕೂಡ ಏರ್ಪಡಿಸಿದ್ರು. ನಾವು ಆಲ್ಮೋಸ್ಟ್ ನಮ್ಮ ಸಭೆಗೆ ಎಲ್ಲ ರೈತ ಮುಖಂಡರಿಗೆ ಕೂಡ ನಾವು ನಮ್ಮ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರಾಗಲಿಕ್ಕೆ ನಾವು ಕೂಡ ತಿಳಿಸಿದ್ವಿ. ನಾವೆಲ್ಲ ರೈತ ಮುಖಂಡರು ಕೂಡ ಅಲ್ಲಿ ಆಗಿರುವಂಥ ಎಲ್ಲ ಬೆಳವಣಿಗೆಗಳು ಕೂಡ ತಾವೆಲ್ಲರೂ ಬಹಳಷ್ಟು ಹತ್ತಿರದಿಂದ ವೀಕ್ಷಿಸಿದೆ. ಯಾಕಂದರೆ ಈ ಒಂದು ಬೆಳಗಾಂದು, ಬಾಗಲಕೋಟೆ ಮತ್ತು ಬಿಜಾಪುರ, ಕಲಬುರಗಿ ಮತ್ತು ಹಾವೇರಿ ಈ ಒಂದು 5 ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಹೇಳಿದ್ದಾರೆ ಅಂತಂದ್ರೆ ಅದನ್ನ ಮೋಸ್ಟ್ಲಿ ಬಹಳ ತುರ್ತಾಗಿ ಅದು ಒಂದು ಗೌರ್ಮೆಂಟ್ ಆರ್ಡರ್ನ ತಾವು ಮಾಡ್ತಾರೆ. ಮಾಡಿದ್ಮೇಲೆ ಏನು ಅಂತಂದ್ರೆ ಪ್ರತಿಯೊಂದು ಈ ಒಂದು ಇಳುವರಿಯ ಆಧಾರದ ಮೇಲೆ ಪ್ರತಿಯೊಂದು ಫ್ಯಾಕ್ಟರಿ ಅನುಗುಣವಾಗಿ ಒಂದು ರೇಟನ್ನು ಫಿಕ್ಸ್ ಮಾಡಿ ಮತ್ತು ಅದರ ಮೇಲೆ ಏನು ಅಂತಂದ್ರೆ ಈ ಒಂದು 50 ರೂಪಾಯಿ ಫ್ಯಾಕ್ಟರಿ ಕಡೆಯಿಂದ ಅಡಿಷನಲ್ ಮತ್ತು ಸರ್ಕಾರದ ವತಿಯಿಂದ 50 ರೂಪಾಯಿ ಏನಿದೆಯಲ್ಲ ಅದಂತೂ ಗ್ಯಾರಂಟೀಡ್ ಅನ್ನೋ ಒಂದು ಮಾತನ್ನ ಪ್ರೆಸ್ ಮೀಟ್ ಮುಖಾಂತರ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ತಮ್ಗೆಲ್ಲರಿಗೂ ಕೂಡ ಏನಂತಂದ್ರೆ ಈ ಒಂದು ರೈತರು ತಮ್ಮ ಬೇಡಿಕೆ ಏನಿತ್ತಲ್ಲ, ಈ ಒಂದು ಬೆಲೆ ಏನು ಅದರ FRP ಏನಿದೆ ಅದಕ್ಕಿಂತ ನಮಗೆ ಓವರ್ ಅಂಡ್ ಎಬೋ ಕೊಡಬೇಕು ಮತ್ತು HNT ಮೈನಸ್ ಮಾಡಿ ನಮಗೆ ರೈತರಿಗೆ ಕೊಡಬೇಕಾಗಿದೆ ಏನಿದೆಯಲ್ಲ ಅದನ್ನ ಒಂದು ಫಿಕ್ಸ್ ಮಾಡಿ ಫ್ಯಾಕ್ಟರಿಯನ್ನು ಸ್ಟಾರ್ಟ್ ಮಾಡಬೇಕನ್ನೋದು ಒಂದೇನು ತಮ್ಮ ಬೇಡಿಕೆ ಇತ್ತಲ್ಲ. ಈಗ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಗಮನಕ್ಕೆ ಬಂದು ಮಾನ್ಯ ಮುಖ್ಯಮಂತ್ರಿಗಳೇ ಖುದ್ದಾಗಿ ಇದರ ಬಗ್ಗೆ ಸುಮಾರು 7 ತಾಸು ಅವರು ಮೀಟಿಂಗ್ ಅನ್ನು ಕಂಡಕ್ಟ್ ಮಾಡಿ ಒಂದು ನಿರ್ಧಾರಕ್ಕೆ ಬಂದು ಎಲ್ಲರಿಗೂ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಪ್ರತಿಯೊಂದು ಏನಂತಂದ್ರೆ ಈ ಒಂದು ಅಂಶಗಳು ಏನಿರುತ್ತೆ ಅನ್ನೋ ಡಿಸ್ಕಷನ್ ಆಗಿದಾವಲ್ಲ ಅತಿ ಸ್ಪಷ್ಟವಾಗಿ ಏನು ಅಂತಂದ್ರೆ ಒಂದು ಗೌರ್ಮೆಂಟ್ ಆರ್ಡರ್ ಮುಖಾಂತರ ಬರ್ತದೆ. ಅದು ಬಂದ ತಕ್ಷಣ ಏನು ಅಂತಂದ್ರೆ ತಮಗೆಲ್ಲ ಅದರ ಬಗ್ಗೆ ಮಾಹಿತಿಯನ್ನು ಬೇಕಾದ್ರೆ ಹೆಚ್ಚಿನ ಮಾಹಿತಿಯನ್ನು ನಾನು ಕೂಡ ಕೊಡ್ತೇನೆ. ಓಕೆ, ಸೊ ಇದು ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತೆ ಏನೋ ಒಂದು ವಿಷಯಪ್ಪ ಅಂತಂದ್ರೆ ಇವತ್ತು DC ಒಳಗೆ ನಾನು ಇದ್ದೆ. ಇವತ್ತೇನು ನೀವು ಇಲ್ಲಿಗೆ ಎಲ್ಲರಿಗೂ ಬಂದು ಮಾಧ್ಯಮವನ್ನು ಹೇಳಿದ್ರಿ, ನಮಗೂ ಏನೋ ಒಂದು ವಿಶ್ವಾಸ ಅದ. ಈ 3,200 ಏನದಲ್ರಿ ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಂತೇಳಿ 15 ಡೇಸ್ ಅಂತೇಳಿ FRP ಒಳಗೆ ಫಿಕ್ಸ್ ಆಗ್ಯಾವ. ದಯವಿಟ್ಟು ಯಾರ ರೈತನು 16ನೇ ದಿನಕ್ಕೆ ಪೇಮೆಂಟ್ ಆಗಲಾರ್ದಂಗೆ ಶುಗರ್ ಫ್ಯಾಕ್ಟ್ರಿ ಮೇಂಟೆನೆನ್ಸ್ ಅದು ದಯವಿಟ್ಟು ಇದು ಮಸ್ಟ್ ಅಂಡ್ ಶುಡ್. ಯಾಕಂತ ಕೇಳ್ರಿ, ನಾಳೆ ಇದು ಆ MLA ಅವ್ರದ ಈ MLA ಅವ್ರದ ಇನ್ನ ಪೇಮೆಂಟ್ ಆಗಿಲ್ಲ ಅಂತ ಏನಿಲ್ಲ. ನಿರಾಣಿ ಫ್ಯಾಕ್ಟ್ರಿ ಬಗ್ಗೆ ಶಿರ್ಬೂರ್ ಅವರು ಬಹುಶಃ ಒಂದು 10 ಸಾರಿ ಹೇಳಿದ್ರು ಇನ್ನ ಉಳಿದ್ರಿ ಹೋದ್ ಸಾರಿ ಪೇಮೆಂಟ್ ಅಂತೇಳಿ. ಸ್ಟ್ರಿಕ್ಟ್ ಲಾ ನೀವು ಏನು ಕಾನೂನುಬದ್ಧವಾಗಿ ನೀವು ಇವತ್ತು ಮುಖ್ಯಮಂತ್ರಿಗಳು ಹೇಳ್ಯಾರ, ಫಸ್ಟ್ ಇನ್ಸ್ಟಾಲ್ಮೆಂಟ್ 3,200 ಮಸ್ಟ್ ಬಿ ಇನ್ 15 ಡೇಸ್ ಟು ಬಿ ಪೇಡ್ ಫಾರ್ಮರ್. ಇದು ನೀವು ಒಬೆ ಮಾಡಲೇಬೇಕು. ಜೊತೆಗೆ ಇನ್ನು 50 ರೂಪೀಸ್ ಅವ್ರು 50 ರೂಪೀಸ್ ಅದೇನದ ಅದ್ರ ರೂಲ್ಸ್ ಪ್ರಕಾರ ಬರ್ತದೆ ಅದು ಕೊಡ್ಲಿ, ಅದೇನು ಬೇಡ. ಆದ್ರೆ 15 ದಿನದೊಳಗೆ ಏನು ಕೊಡ್ಬೇಕಾಗ್ಯದಲ್ಲ, ಯಾವುದೇ ಫ್ಯಾಕ್ಟ್ರಿ ಯಾರದೇ ಇಲ್ಲದು ಪೇಮೆಂಟ್ ಮಸ್ಟ್ ಅಂಡ್ ಶುಡ್ ಆಗ್ಬೇಕು. ಇದ್ರ ಕಡೆ ಭಾಳ ಗಮನ ಕೊಡ್ರಿ. ಮತ್ತು ರಿಕವರಿದು ಏನೈತಲ್ರಿ, ರಿಕವರಿ ಮಸ್ಟ್ ಅಂಡ್ ಶುಡ್ 100ಕ್ಕೆ 100 ಪ್ರಾಬ್ಲಮ್ ಆಗ್ತಾ ಇರೋದು ಫ್ಯಾಕ್ಟ್ರಿದಿಂದ ಬಿಟ್ರಿ. ಎಲ್ಲೋ ಒಂದು 10-20 ರೈತರು ನಿಮ್ಗೆ ಜಲ್ದಿ ಕಳಿಸ್ಬೋದು. ಅದು ರಿಕವರಿದಂತರೂ ನೀವು ಎಲ್ಲರೂ ಈಗೇನಿಂದಲ್ಲ ಪೂರಾ ಪಾರದರ್ಶಕ ಆಗ್ಬೇಕದ ರಿಕವರಿ ಬದಲು. ಜೊತೆಗೆ ಏನಪ್ಪ ಅಂತಂದ್ರೆ ಜಿಲ್ಲಾಡಳಿತ ಏನದಲ್ರಿ
ಈ ರಿಕವರಿ ಒಳಗೆ ಒಂದು ಸ್ವಲ್ಪ ನೀವು ಗಮನ ಕೊಡ್ಬೇಕು ಅವ್ರಿಗೆ ಹೋಗಿ ಸರ್, ದಯವಿಟ್ಟು ಹೋಗಿ ಗಮನ ಕೊಡ್ಬೇಕಂತೇಳಿ ಎರಡು ಪೇಮೆಂಟ್ ಮಾತ್ರ ಭಾಳ ಕ್ಲಿಯರ್ ಆಗುತ್ತೆ. ಈಗಾಗಲೇ ನಾವು ನಮ್ಮ ಜಿಲ್ಲೆಯಲ್ಲಿ ಮೊದಲನೇ ಬಾರಿಗೆ 3 ಕಮಿಟಿಯನ್ನು ಮಾಡಿದ್ದೀವಿ. ಒಂದು ಈಗಾಗಲೇ ನಾವು ಹೇಳಿದಂಗೆ ರಿಕವರಿ ಮಾನಿಟರಿ ಕಮಿಟಿ, ಆ್ಯಂಡ್ ಎರಡನೇದು ಏನು ಅಂತಂದ್ರೆ ಪ್ರೈಸ್ ಮಾನಿಟರಿ ಕಮಿಟಿ. ಪ್ರೈಸ್ ಅಂತಂದ್ರೆ ಓವರ್ ಆಲ್ ಬಂತದ್ದು ಪ್ರೈಸ್ ಆಸ್ ವೆಲ್ ಆಸ್ ಅದರ್ ಫ್ಯಾಕ್ಟರ್ಸ್ ಏನಾದರೂ ಇದ್ದು ಅಂತಂದ್ರೆ ತಮ್ಮ ಸಮಸ್ಯೆಗಳು. ಆ್ಯಂಡ್ ಇನ್ನೊಂದು ಏನಂತಂದ್ರೆ ವೇಬ್ರಿಡ್ಜ್ ಮಾನಿಟರಿಂಗ್ ಕಮಿಟಿ, ವೇಬ್ರಿಡ್ಜ್ ತಮ್ಮದೇನಿದೆಯಲ್ಲ ಅದ್ರ ಬಗ್ಗೆ ಕೂಡ 3 ಕಮಿಟಿಯನ್ನು ಮಾಡಿದ್ದೀವಿ. ಈ 3 ತಂಡಗಳು ಏನಂತಂದ್ರೆ ಪ್ರತಿಯೊಂದು 15 ದಿನದಲ್ಲಿ ಕೂಡ ಎಲ್ಲ 10 ಶುಗರ್ ಫ್ಯಾಕ್ಟರಿಯಲ್ಲಿ ಒಂದ್ಸಲ ಅಂತೂ ವಿಸಿಟ್ ಮಾಡೇ ಮಾಡ್ತೀವಿ. ಆ ರಿಪೋರ್ಟ್ ಕೂಡ ನಾವು ಮೇಂಟೈನ್ ಮಾಡ್ತೀವಿ. ಆ್ಯಂಡ್ ಏನಾದರೂ ಸಮಸ್ಯೆಗಳು ಕಂಡು ಬಂದು ಅಂತಂದ್ರೆ 100% ಅದರ ಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲ ಕ್ರಮವನ್ನು ಆ ಒಂದು ಫ್ಯಾಕ್ಟರಿಯ ವಿರುದ್ಧವನ್ನು ತೆಗಲಿಕ್ಕೆ ಎಲ್ಲ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇದ್ರ ಬಗ್ಗೆ ಡೌಟ್ ಬೇಡ, ಯಾಕಂದ್ರೆ ಕಮಿಟಿಗಳು ಏನಂತಂದ್ರೆ ಈಗ ಫಸ್ಟ್ ಟೈಮ್ ಇಷ್ಟು ನೀಟಾಗಿ ಫಾರ್ಮ್ ಆಗಿದೆ. ಆ್ಯಂಡ್ ಒಂದು ಕಾಪಿ ಕೂಡ ನಾನು ಸನ್ಮೇಶ್ವರ್ ಕೊಟ್ಟಿದ್ದೀನಿ 3 ಕಮಿಟಿದು. ಆ್ಯಂಡ್ ನನಗೇನು ಅಂತಂದ್ರೆ ಒಂದೊಂದು ಫ್ಯಾಕ್ಟ್ರಿಲಿಂದ ಅಟ್ಲೀಸ್ಟ್ ಒಂದು 2 ಅಥವಾ 3 ರೈತರದ್ದು ಒಂದು ಪಟ್ಟಿ ಸಿಕ್ತು ಅಂತಂದ್ರೆ ನಾವು ಅಡ್ವಾನ್ಸ್ ಇಂಟಿಮೇಷನ್ ಕೊಡ್ಬೋದು. ಅಲ್ಲಿ ಹೋದಾಗ ಏನಾಗುತ್ತೆ, ಇರೋ ರೈತರನ್ನ ತಗೊಂಡ್ ಮಾಡೋದಕ್ಕಿಂತ ಅಟ್ಲೀಸ್ಟ್ ನಿಮ್ಮ ಒಂದು ರೈತ ಮುಖಂಡರಿತ್ತು ಅಂತಂದ್ರೆ ನಿಮ್ಮ ಸಮಕ್ಷಮ, ಯಾಕಂದ್ರೆ ನಿಮ್ಮ ತಲೆಯಲ್ಲಿರೋ ಕೆಲವೊಂದಿಷ್ಟು ಸಮಸ್ಯೆಗಳು ಅಥವಾ ನಿಮ್ಮ ತಲೆಯಲ್ಲಿರೋ ಕೆಲವೊಂದಿಷ್ಟು ಡೌಟ್ಸ್ ಏನದಾವಲ್ಲ ಅದನ್ನು ಕೂಡ ಕ್ಲಿಯರ್ ಮಾಡೋ ಒಂದು ಅವಕಾಶ ಸಿಗುತ್ತೆ ಅನ್ನೋ ಒಂದು ಮಾತಿನಿಂದ ನಾವು ಒಂದು ಪಟ್ಟಿಯನ್ನು ನೀವು ಆದಷ್ಟು ಬೇಗ ಕೊಟ್ಟರೆ ಮತ್ತೆ ಫ್ಯಾಕ್ಟರೀಸ್ ಕೂಡ ಏನು ಅಂತಂದ್ರೆ ನಾವು ಹೋಗೋ ಟೈಮಲ್ಲಿ ನಿಮಗೆಲ್ಲ ಇಂಟಿಮೇಷನ್ ಕೊಟ್ಟೆ ಬರ್ತೀವಿ.